ತಮಿಳುನಾಡಿಗೆ ಕಾವೇರಿ ನೀರು ಬಿಡುವಂತೆ ಸಿಡಬ್ಲ್ಯೂಎಂಎ ಸೂಚನೆಯನ್ನು ಕೊಟ್ಟಿದೆ. ತಮಿಳುನಾಡಿಗೆ ಪ್ರತಿದಿನ 3,500 ಕ್ಯೂಸೆಕ್ ನೀರು ಬಿಡೋಕೆ ಆದೇಶ ಹೊರಡಿಸಲಾಗಿದೆ. ಸಿಡಬ್ಲ್ಯೂಆರ್ಸಿ ಆದೇಶವನ್ನ ಖಂಡಿಸಿ ಮಂಡ್ಯದಲ್ಲಿ ರೈತರು ಭಾರಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಈ ಕುರಿತಂತೆ ಅಪ್ಡೇಟ್ ಸಿಗ್ತಾ ಇದೆ. ಮಂಡ್ಯದ ಸಂಜಯ್ ಸರ್ಕಲ್ನಲ್ಲಿ ಅನ್ನದಾತರು ನೀರು ಬಿಡೋದಕ್ಕೆ ಸಾಧ್ಯನೇ ಇಲ್ಲ, ರಕ್ತ ಕೊಟ್ಟೇವು ನೀರು ಬಿಡೆವು ಅಂತ ಹೇಳಿಬಿಟ್ಟು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲೇ ಸರಿಯಾಗಿ ಮಳೆಯಾಗ್ತಾ ಇಲ್ಲ. ಕರ್ನಾಟಕದಲ್ಲಿರುವಂತಹ ಜಲಾಶಯಗಳ ನೀರಿನ ಮಟ್ಟ ಕೆಳಮಟ್ಟಕ್ಕೆ ಹೋಗಿ ನಿಂತಿದೆ. ಕನ್ನಡಿಗರಿಗೆ ನೀರು ಸಿಗುತ್ತೋ ಸಿಗಲ್ವೋ ಎಂಬ ಆಲೋಚನೆಯಲ್ಲಿ ನಾವಿರುವಾಗ ತಮಿಳುನಾಡಿಗೆ ನೀರು ಬಿಡಿ ಅಂತ ಹೇಳಿ ಸಿಡಬ್ಲ್ಯೂಎಂಎ ಈಗ ಸೂಚನೆಯನ್ನ ಹೊರಡಿಸಿದೆ. ತಮಿಳುನಾಡಿಗೆ ಪ್ರತಿದಿನ 3,500 ಕ್ಯೂಸೆಕ್ ನೀರು ಬಿಡೋಕೆ ಈಗ ಸಿಡಬ್ಲ್ಯೂಎಂಎ ಆದೇಶವನ್ನ ಹೊರಡಿಸಿರುವಂತದ್ದು. ಸಿಡಬ್ಲ್ಯೂಆರ್ಸಿ ಆದೇಶವನ್ನ ಖಂಡಿಸಿ ಮಂಡ್ಯದಲ್ಲಿ ಅನ್ನದಾತರು ಭಾರಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಮಂಡ್ಯದ ಸಂಜಯ್ ಸರ್ಕಲ್ನಲ್ಲಿ ರಕ್ತ ಕೊಟ್ಟೇವು, ನೀರನ್ನು ಮಾತ್ರ ಬಿಡಲ್ಲ ಅಂತ ಹೇಳಿ ಅನ್ನದಾತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಂಗಳೂರು ಮೈಸೂರು ಹೆದ್ದಾರಿಯನ್ನ ತಡೆದು ರೈತರು ಕಿಡಿಕಾರ್ತಾ ಇದ್ದಾರೆ. ನಮಗೆ ಕುಡಿಯೋಕ್ ನೀರಿಲ್ಲ, ತಮಿಳುನಾಡಿಗೆ ಬಿಡಿ ಅಂದ್ರೆ ಹೆಂಗ್ ಸ್ವಾಮಿ ಅಂತ ಹೇಳಿ ಪ್ರಶ್ನೆ ಇಟ್ಟಿದ್ದಾರೆ. ಸದ್ಯ ಹೆದ್ದಾರಿಯಲ್ಲಿ ಉರುಳು ಸೇವೆ ಮಾಡಿ ಅನ್ನದಾತರು ರಣಕಹಳೆಯನ್ನ ಮೊಳಗಿಸ್ತಾ ಇದ್ದಾರೆ ಸಿಡಬ್ಲ್ಯೂಸಿಎ ವಿರುದ್ಧ. ಮತ್ತೊಂದು ಕಡೆಗೆ ಅರೆಬೆತ್ತಲೆ ಪ್ರತಿಭಟನೆಯನ್ನ ಮಾಡಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೀರು ಬಿಟ್ಟರೆ ಉಗ್ರ ಹೋರಾಟ ಮಾಡೋದಾಗಿಯೂ ಕೂಡ ಅನ್ನದಾತರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಗಮನಿಸ್ತಾ ಇದ್ದೀವಿ ಪ್ರತಿದಿನ ಫೋಕಸ್ ಟಿವಿಯಲ್ಲಿ ಜಲಾಶಯದ ಇಂದಿನ ನೀರಿನ ಮಟ್ಟ ಹೆಂಗಿರುತ್ತೆ ಅಂತ ಹೇಳಿ ನಾವು ಪ್ರತಿದಿನ ಕೊಡ್ತಾ ಇರ್ತೀವಿ. ಇವತ್ತು ಆ ನೋಡಿದಂತ ಮಾದರಿಯಲ್ಲಿ ನಿಮಗೆ ವಿಚಾರವನ್ನ ನಾವು ತಿಳಿಸ್ತಾ ಹೋಗೋದು. ಕರ್ನಾಟಕದಲ್ಲಿರುವಂತಹ ಹಲವಾರು ಜಲಾಶಯಗಳ ಪೈಕಿ ಎರಡು ಹಾರಂಗಿ ಜಲಾಶಯ, ಮತ್ತೊಂದು ಬಿಟ್ಟರೆ ಬೇರೆ ಯಾವ ಜಲಾಶಯದಲ್ಲೂ ಕೂಡ ನೀರಿನ ಮಟ್ಟ ನಮ್ಗೆ ಅಷ್ಟಾಗಿ ಸಿಗ್ತಾ ಇಲ್ಲ. ಇದೇ ಬೆಂಗಳೂರು, ಹಳೆ ಮೈಸೂರು ಭಾಗದಿಂದ ಈ ಕಡೆಗೆ ಸಿಗುವಂತಹ ಎಲ್ಲಾ ಜನರಿಗೆ, ಜಾನುವಾರುಗೆ, ಪ್ರಾಣಿಗಳಿಗೆ KRS ನಲ್ಲೇ ನೀರಿಲ್ಲ. ಹೆಂಗ್ ನೀರು ಕುಡಿಯೋಕ್ ಸಾಧ್ಯ ಅಂತದ್ರಲ್ಲಿ ನೀವು ತಮಿಳುನಾಡಿಗೆ ನೀರು ಬಿಡಿ ಅಂತ ಹೇಳ್ಬಿಟ್ಟು ಸಿಡಬ್ಲ್ಯೂಎಂಎ ಸೂಚನೆ ಕೊಡ್ತೀರಾ ಅಂತ ಅಂದ್ರೆ ನಮ್ಮಲ್ಲಿ ಇಲ್ಲದ ನೀರನ್ನ ಹೆಂಗ್ ಹರಿಸ್ಬೇಕು, ಪ್ರತಿಯೊಬ್ಬರ ರಕ್ತವನ್ನ ಬಿಡುಗಡೆ ಮಾಡ್ಬೇಕು ಅಷ್ಟೇ. ನಿಮಗೆ ಕನ್ನಡಿಗರಲ್ಲಿ ನೀರಿದೆ, ನಮ್ಮ ಜಲಾಶಯಗಳಲ್ಲಿ ನೀರು ತುಂಬಿ ತುಳುಕ್ತಾ ಇದೆ ಅಂತ ಅಂದ್ರೆ ನಮಗೆ ಬೇರೆ ಯಾವ ಮುಲಾಜಿಲ್ದೆ ನಿಮಗೆ ನೀರನ್ನ ಬಿಡ್ತೀವಿ, ನೀವು ಕೇಳೋದೇ ಬೇಡ. ನಿಮಗೆ ಗೊತ್ತು, ತಮಿಳುನಾಡಲ್ಲಿ ನೀರನ್ನ ನಾವು ಕರ್ನಾಟಕದಲ್ಲಿ ಯಥೇಚ್ಛವಾಗಿ ಹರಿಸಿದ್ರೆ ತಮಿಳುನಾಡಲ್ಲಿ ಪ್ರವಾಹ ಉಂಟಾಗುತ್ತೆ, ಅಷ್ಟರ ಮಟ್ಟಿಗೆ ನೀರು ತುಂಬುತ್ತೆ. ಈಗ ಹೇಳಿ ಕೇಳಿ ಜಲಾಶಯಗಳಲ್ಲೇ ನೀರಿಲ್ಲ ಅಂತ ಅಂದ್ರೆ ನಿಮಗೆ ಹೆಂಗ್ ಬಿಡ್ಬೇಕು? 3,500 ಕ್ಯೂಸೆಕ್ ನೀರು ದಿನಾ ಹರಿಸಿ ಅಂತ ಅಂದ್ರೆ ನಾವೆಲ್ಲಿಗೆ ಹೋಗೋಣ? ನಾವು ಯಾವ ನದಿಯನ್ನು ಹುಡ್ಕೊಂಡು ಹೋಗೋಣ? ನಾವು ಯಾವ ನೀರನ್ನು ಕುಡಿಬೇಕು? ಯಾವ ಜಲಾಶಯದಲ್ಲಿ ನೀರಿದೆ? ಸದ್ಯ ಈ ಒಂದು ನಿಟ್ಟಿನಲ್ಲಿ ಈಗ ಸಿಡಬ್ಲ್ಯೂಆರ್ಸಿ ಆದೇಶವನ್ನ ಖಂಡಿಸಿ ಮಂಡ್ಯದಲ್ಲಿ ಭಾರಿ ಪ್ರತಿಭಟನೆ ಮಾಡ್ತಾ ಇದೆ. ನೋಡಿ, ಇದು ಇವತ್ತು ಮಂಡ್ಯ ಆಗಿರ್ಬೋದು, ನಾಳೆ ದೆಹಲಿ ಮಟ್ಟಕ್ಕೂ ಹೋಗುತ್ತೆ ಈ ಪ್ರತಿಭಟನೆ. ಈಗ ಕರ್ನಾಟಕಕ್ಕೆ ನೀರು ಇದ್ರೆ ಕೊಡೋದಕ್ಕೆ ಯಾವುದೇ ಮುಲಾಜಿಲ್ಲ. ನಮಗೆ ನಮ್ಮ ಇಲ್ಲದ ನೀರನ್ನ ನೀವು ದಿನ 3,500 ಕ್ಯೂಸೆಕ್ ನೀರು ಬಿಡಿ ಅಂತ ಅಂದ್ರೆ ಎಲ್ಲಿಂದ ನೀರು ತಂದು ನಿಮಗೆ ಕೊಡಬೇಕು ನಾವು? ಸದ್ಯ ಮಂಡ್ಯದ ಸಂಜಯ್ ಸರ್ಕಲ್ನಲ್ಲಿ ಅನ್ನದಾತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ಮಂಡ್ಯ, ನಾಳೆ ಬೇರೆ ಜಿಲ್ಲೆಯಾದ್ಯಂತ ಈ ಪ್ರೊಟೆಸ್ಟ್ ನಡೀಬಹುದು. ಕರ್ನಾಟಕದಾದ್ಯಂತ ಮತ್ತೆ ಕಾವೇರಿ ಕಿಚ್ಚು ಹೊತ್ಕೋಬಹುದು. ಎಲ್ಲ ಪ್ರತಿಯೊಬ್ಬ ಕನ್ನಡಿಗನು ಎದ್ದು ಕೂಡ ಮತ್ತೆ ಈ ಒಂದು ನೀರಿನ ವಿಚಾರವಾಗಿ ಪ್ರೊಟೆಸ್ಟ್ ಮಾಡ್ತಾರೆ. ಈಗ ಬೆಂಗಳೂರು ಮೈಸೂರು ಹೆದ್ದಾರಿಯನ್ನ ತಡೆದಿದ್ದಾರೆ. ನಾಳೆ ದೆಹಲಿಯನ್ನ ತಡೆದು ಮತ್ತೆ ಪ್ರತಿಭಟನೆ ಮಾಡುವಂತಹ ಪರಿಸ್ಥಿತಿ ಎದುರಾಗಬಹುದು. ಹಾಗಾಗಿ ನಮಗೆ ನೀರಿಲ್ಲ, ತಮಿಳುನಾಡಿಗೆ ಬಿಡಿ ಅಂದ್ರೆ ಹೆಂಗ್ ಸ್ವಾಮಿ ಅಂತ ಹೇಳಿ ಹೆದ್ದಾರಿಯಲ್ಲಿ ಅನ್ನದಾತರು ಉರುಳು ಸೇವೆ ಮಾಡಿ ಕಹಳೆ ಊದ್ತಾ ಇದ್ದಾರೆ. ಅರೆಬೆತ್ತಲೆಯಾಗಿ ಪ್ರತಿಭಟನೆಯನ್ನ ಮಾಡಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ವೇಳೆ ನಮ್ಮ ಒಂದು ಹೋರಾಟದ ಮಧ್ಯೆಯೂ ನೀವೇನಾದ್ರೂ ತಮಿಳುನಾಡಿಗೆ ನೀರು ಬಿಟ್ರೆ ಉಗ್ರ ಹೋರಾಟ ಮಾಡ್ತೀವಿ ಅಂತಲೂ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ರೈತರಿಗೆ ಮರಣ ಶಾಸನ ಬರೀತಾ ಇದೆ. ಕಾರಣ ಏನು ಅಂದ್ರೆ ನಮ್ಮನ್ನೆಲ್ಲ ಬಿತ್ತನೆ ಮಾಡಬೇಡಿ, ಮಳೆ ಬರ್ತಾ ಇಲ್ಲ ಅಂತ ಹೇಳಿಕೆ ಕೊಟ್ಟು ಸರ್ಕಾರ ನೀವು ಯಾವುದೇ ಕಾರಣಕ್ಕೂ ಬೆಳೆ ಮಾಡಬೇಡಿ ಅಂತ ಹೇಳ್ಬಿಟ್ಟು ಈಗ ತಮಿಳುನಾಡಿಗೆ 15 ದಿವಸ 3.5 TMC ನೀರನ್ನ ಬಿಡ್ತಾವ್ರೆ, 3 ಕ್ಯೂಸೆಸ್ ನೀರನ್ನ ಬಿಡ್ತಾವ್ರೆ. ಅಲ್ಲಿರುವಂತ ನೀರಿನ ಸಾಮರ್ಥ್ಯ ಕಡಿಮೆ ಇದ್ರು ನಮ್ಮ ಬೆಳೆ ವಿಚಾರವಾಗಿ ಮರ್ತೇ ಬಿಟ್ಟವ್ರೆ. ನಮ್ಮನ್ನ ಮಂಡ್ಯ ಜನತೆಗೆ
ಮರಣ ಶಾಸನ ಇದು ನಿಜವಾಗ್ಲೂ ಇವತ್ತು ಮಾಡ್ತಾ ಇರುವಂತ ವಿಚಾರ. ಈ ಸರ್ಕಾರದ ಮುಖ್ಯಮಂತ್ರಿಗಳು ಎಚ್ಚೆತ್ತು ಮಂಡ್ಯ ಜನರ ವಿರೋಧ ಕಟ್ಕೋಬಾರದು ಅಂತ ಈ ಮೂಲಕ ಅವ್ರಿಗೆ ಕಳಕಳಿಯಿಂದ ಮನವಿ ಮಾಡಿ ಹೇಳ್ತಾವೆ. ಕಾರಣ ಏನು ಅಂದ್ರೆ ನಮ್ಮ ಬೆಳೆ ನಿಂತಿರೋ ಬೆಳೆಗೂ ನೀರು ನಿಲ್ಲಿಸ್ತಾ ಇದ್ದು ಈಗ 3,500 TMC ನೀರು ಕೊಟ್ಟು ನಿರ್ವಹಣಾ ಪ್ರಾಧಿಕಾರ ಮಂಡಳಿ ಬರ್ತಾ ಇದೆಯಲ್ಲ ತಮಿಳುನಾಡಿಗೆ ಬರ್ತಾ ಇದೆಯಲ್ಲ 3,500 ಕ್ಯೂಸೆಕ್ 3.5 TMC ನೀರನ್ನ ಬಿಡಬೇಕನ್ನೋ ಆದೇಶವನ್ನ ಮಾಡಿದ್ದಾರೆ. ಈ ಪ್ರಾಧಿಕಾರದಲ್ಲಿರೋರು ನಿಜವಾದ ಮನುಷ್ಯ ಅಲ್ಲ, ಮಾನವೀಯ ಮೌಲ್ಯಗಳೇ ಅವ್ರಿಗಿಲ್ಲ. ಕೇಂದ್ರ ಸರ್ಕಾರ ಮತ್ತೊಮ್ಮೆ ಮಾನವೀಯ ಮೌಲ್ಯ ಇಲ್ಲ ಅನ್ನುವಂಥದ್ದನ್ನ ಸಾಬೀತುಪಡಿಸಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಕರ್ನಾಟಕದಿಂದ ಆಯ್ಕೆಯಾಗಿರುವಂತ ಅಲ್ಲಿಗೆ ಹೋಗುವ ಮಂಡಳಿಗೆ ಹೋಗುವ ಸಭೆಗೆ ಹೋಗುವಂತ ಅಧಿಕಾರಿಗಳು ಏನ್ರಿ ಮಾಡ್ತಾವ್ರೆ? ಕಾವೇರಿ ನೀರಿನ ಸಮಸ್ಯೆ ಬೀದಿ ಜೀವವನ್ನು ಹಿಡಿದು ಹೋರಾಟ ಮಾಡೋ ಪರಿಸ್ಥಿತಿ ಬಂದಿದೆ ಇವತ್ತು ನಮ್ಗೆ. ಇರುದು 92 ಅಡಿ ನೀರು, ವರುಣನ ಕೃಪೆಗಾಗಿ ಎಲ್ಲ ಕಡೆ ಪೂಜೆ ಮಾಡ್ತಾ ಇದ್ದೀವಿ. ನೀರೇ ಇಲ್ಲದ ಸಂದರ್ಭದಲ್ಲಿ ಪ್ರಾಣವನ್ನು ಉಳಿವಿಗಾಗಿ ಹೋರಾಟ ನಡೆಯುವ ಈ ಸಂದರ್ಭದಲ್ಲಿ, ಪ್ರಾಣಕ್ಕಾಗಿ ಬೇಡ್ಕುವ ಸಂದರ್ಭದಲ್ಲಿ ತಮಿಳುನಾಡು ನೀರು ಬಿಡಬೇಕು ಅನ್ನೋ ಮತ್ತೆ ಆದೇಶ ಮಾಡೋದು ಯಾವ್ದ್ರ ಮಟ್ಟಕ್ಕೆ ಸರಿ? ಈ ಕರ್ನಾಟಕದ ಜನರು, ಅದು ಕಾವೇರಿ ಕೊಡದ ಜನರ ಪ್ರಾಣವನ್ನು ತೆಗೆದುಕೊಂಡು ಹೋಗಿ ನೀವು ನೀರು ತಗೊಂಡು ಹೋಗ್ಬೇಕು. ಮುಖ್ಯಮಂತ್ರಿಗಳೇ, ಈ ಸಂದರ್ಭಕ್ಕೆ ಬಂಗಾರಪ್ಪ ನೆನಪಾಗ್ತಾರೆ. ಬಂಗಾರಪ್ಪ ರೆಡಿಯನ್ನು ನೀವು ಪಾಲಿಸಬೇಕಾಗಿದೆ. ತಾವು ಬಂಗಾರಪ್ಪನಿಂದ ಬಂದಂತ ರಾಜಕಾರಣಿಯಾಗಿದ್ದೀರಿ. ದಯಮಾಡಿ ಈ ಒಂದು ನಿರ್ಣಯವನ್ನ ನೀವು ತೆಗೆದುಕೊಳ್ಬೇಕು ಅನ್ನೋ ಆದೇಶವನ್ನ ಈ ಸಂದರ್ಭದಲ್ಲಿ ಮಾಡ್ತೇವೆ. ಯಾವುದೇ ಕಾರಣಕ್ಕೂ ಈ ಆಡಳಿತ ಕಾವೇರಿ ನಿರ್ವಹಣಾ ಮಂಡಳಿ ಮಾಡಿರುವ ಆದೇಶವನ್ನ ಧಿಕ್ಕರಿಸಿ ಕಾವೇರಿ ನಿರ್ವಹಣಾ ಪ್ರಾಧಿಕಾರಕ್ಕೆ ಅಪೀಲ್ ತರಿಸುವಂತ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡಬೇಕು. ನೀರಾವರಿ ಸಚಿವರು ಮಾಡಬೇಕು.